Shalom. Praise the Lord. Hallelujah. Today topics. Jesus said, ask and will receive. Yes. ಅಂತ ಅದ್ಭುತವಾದ ಮಾತು. ಯೇಸು ಹೇಳ್ತಾರೆ, ಕೇಳಿರಿ ನಾನು ಕೊಡ್ತೀನಿ. ಯಾರು ಹೇಳ್ತಾರೆ ನಿಮಗೆ? ಯಾರು ಹೇಳ್ತಾರೆ ನಿಮಗೆ? ನಿಮ್ಮ ಬಂಡಲ್ಸ್ ಆಫ್ ಅವಿಡೆನ್ಸ್ ನಿಮ್ಮ ಮೇಲೆ ಬಿದ್ದಿರ್ಬೋದು, ಸಮಸ್ಯೆಗಳು ಬಿದ್ದಿರ್ಬೋದು, ಒಂದ್ರ ಮೇಲೆ. ನಿಮ್ಮ ಮನೆ ಸಮಸ್ಯೆ, ಪ್ರಾಬ್ಲಮ್ಮು, ಜಾಬಲ್ಲಿ ಪ್ರಾಬ್ಲಮ್ಮು, ಎಲ್ಲೋ ಒಂದು ಕಡೆ ಸಮಸ್ಯೆ, ಯಾವುದೋ ಒಂದು ಸಮಸ್ಯೆಯಲ್ಲಿ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬಿದ್ದಿರ್ಬೋದು. ಯೇಸು ಹೇಳ್ತಾನೆ, ಐ ವಿಲ್ ರಿಸೀವ್. ನಿಮ್ಮ ಭಾರ ಆತನ ತಕೊಂಬುನ ಆತನಾಗಿದ್ದಾನೆ. ನೀವು ಮಾತ್ರ ಆತನಲ್ಲಿ ಇಳಿಬೇಕಷ್ಟೇ. ಜೀಸಸ್ ಸೇಡ್ ಅಂದ್ರೆ ಹೇಳಿದ ಮಾತು. ಆತನು ನಿಮ್ಗೆ ಸುಮ್ಮನೆ ಹಿಂಗೆ ಹೇಳಿಲ್ಲ, ಏನೋ ಅಂತ ಬಂದು ಸತ್ಯವಾಗಿ ಹೇಳಿದ ಮಾತಿದೆ. ಜೀಸಸ್ ಸೇಡ್, ಆಸ್ಕ್ ಅಂಡ್ ಯು ವಿಲ್ ರಿಸೀವ್. ಕೇಳಿರಿ, ನಾನು ಕೊಡುವಂತನಾಗಿದ್ದೆ. ಏನು ಕೇಳ್ತೀರ? ನಿಮ್ಮಲ್ಲಿ ಕೇಳಿರಿ. ನಿಮ್ಗೆ ಯಾವ ಸಮಸ್ಯೆಯಲ್ಲಿ ಇದ್ದೀರಾ? ಬಂಡಲ್ಸ್ ಆಫ್ ಹೆರಿಟೇಜ್ ಇದೆಯಾ? ಸಾಲ್ವ್ ಆಗುತ್ತೆ. ಚುಟ್ಕಿ ಹೊಡೆಯೋದ್ರಲ್ಲಿ ಸಾಲ್ವ್ ಆಗುತ್ತೆ. ಹೆಂಗೆ? ಯೇಸುವನ್ನು ಸಂಪಾದಿಸಿರಿ, ಪ್ರಾಬ್ಲಮ್ ಅನ್ನು ಸಂಪಾದಿಸಬೇಡ್ರಿ. 10 minutes ಪ್ರೇಯರ್ ಹ್ಯಾಸ್ ಅ ಸೇಮ್ ಡಿಸ್ಕಷನ್. ನಿಮ್ಗೆ ದಿನ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ. 10 minutes ಮಾತ್ರ ನನಗೆ ದೇವರು ಕೊಟ್ಟಿದ್ದ ಸಮಯ ಇರಲಿ ನಿಮ್ಮ ಜೊತೆ ಆನ್ಲೈನ್ ಆಗಾಡೋದು. ಯಾವ ರೀತಿಯಾಗಿ ನಿಮ್ಮ ನಂಬಿಕೆ ಗಣಪಡಿಸುತ್ತಾನೆ ಯೇಸು. ಏನು ಹೇಳಿದಾನೆ? ಸಾಸಿವೆ ಕಾಳಿನಷ್ಟು ನೀವು ನಂಬ್ರಿ, ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾನೆ. ಆ ಸಾಸಿವೆ ಕಾಳಿನಷ್ಟು ನಂಬಿಕೆಯಿಂದ ನಿಮಗೆ ಪ್ರಾರ್ಥಿಸ್ತೇನೆ. ಇರೋದಲ್ಲ, ಅನ್ಯ ಭಾಷೆಯಲ್ಲಿ ನಿಮ್ಮ ಮಿರಿಕಲ್ಸ್ ಆಗೋದೆ, ಹೀಲಿಂಗ್ ಆಗ್ಸಿದೆ. ನಿಮ್ಮ ಲಾಟ್ಸ್ ಆಫ್ ಬಂಡಲ್ಸ್ ಆಫ್ ಪ್ರಾಬ್ಲಮ್ಸ್ ಹೀಲ್ ಆಗುವುದಿದೆ. ಇವತ್ತು ನೀವು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರಿ. ನಿಮ್ಮ ಹೃದಯವನ್ನು ಕಳವಳಗೊಳಿಸದೆ ಯೇಸುವನ್ನು ಮೆಚ್ಚಿರಿ. ಯೇಸುವಿನಲ್ಲಿ ನಿಮ್ಮ ಹೃದಯ ನಡೆಸಿರಿ. ಆತನೇ ನಿಮಗಾಗಿ ಬಂದಿದ್ದ. ಆತನು ಪರಲೋಕ ಬಿಟ್ಟು ಈ ಭೂಲೋಕಕ್ಕೆ ಬಂದಿದ್ದಾನೆಂದ್ರೆ ಆತನು ನಮಗಾಗಿ ಕೊಟ್ಟಿದ ವರದಾನ ಅದು ನಾವು ಯೂಸ್ ಮಾಡ್ಕೋಬೇಕು. ನಮ್ಮಲ್ಲಿ ನಡೆಯುವಂತ ದಿನದ ಕಾರ್ಯಗಳೇ ಅದನ್ನು ಯೂಸ್ಕೋಬೇಕು. ಮನೆಯಲ್ಲಿ ಜಗಳ ಆಗ್ಬೋದು, ಕೆಲಸದಲ್ಲಿ ಜಗಳ ಆಗ್ಬೋದು, ಏನೋ ಒಂದು ಸಮಸ್ಯೆ, ಕಷ್ಟ, ನೋವು, ಚಿಂತೆ, ಭಾರ ಎಲ್ಲ ಡೆಲಿವರೆನ್ಸ್ ಆಗುತ್ತೆ ಇವತ್ತು ನಿಮಗೆ. ಇನ್ ದ ಬಿಗಿನಿಂಗ್, ಎಸ್ ವಿ ಸ್ಟಾರ್ಟಿಂಗ್ ಪ್ರೇಯರ್. ಒಂದು 10 ನಿಮಿಷ ಟೈಮ್ ಕೊಡ್ರಿ ಯೇಸುವಿನ ಕಡೆ. ಹೌದು, ತಂದೆ ಆದ ಯೇಸುವೆ, ಅಬ್ಬಾ ಫಾದರ್, ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಹೆಸರು ಮೇಲೆ ಬೇಡ್ತೇನೆ ಅಪ್ಪ. ಬಂಡಲ್ಸ್ ಆಫ್ ಪ್ರಾಬ್ಲಮ್ ಯಾರ ತಲೆ ಮೇಲೆ ಓರಿದ್ದಾರೆ ಏಸಪ್ಪ, ಆ ಮನೆ ಬಿಡುಗಡೆ ಕೊಡು ಏಸಪ್ಪ. ಆ ದುರಾತ್ಮನನ್ನು ನೀನು ನಾಶ ಮಾಡು ಏಸಪ್ಪ. ಓ ರಾವ ಶಂದೋರವ ರೆಂದಾರಿಷ್ಯುತ್ತಿರವ. ಹೌದೇಸಪ್ಪ, ನಿನ್ನ ಪರಿಶುದ್ಧಾತ್ಮತೆ ಅವರಲ್ಲಿ ಇಳಿಲಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ, ವಿಡಿಯೋ ಮತ್ತೆ ಹಿಂದಿ ಈ ಲ್ಯಾವ್ ಮುಗ್ದ ಮೇಲೆ ನೋಡ್ತಾ ಇರ್ತಾರೋ ಅವರೆಲ್ಲ ಹೃದಯದಲ್ಲಿ ವಸಿಸು ಏಸಪ್ಪ. ಮನೆಯಲ್ಲಿ ಜಗಳಗಳು, ತನ್ನ ಅಣ್ಣ ತಮ್ಮಂದರ ಜೊತೆ ಜಗಳ, ತಾಯಿ ಸರಿ ಜಗಳ, ಅಪ್ಪ ಅಮ್ಮನ ಜೊತೆ ಜಗಳ, ಅಕ್ಕ ತಂಗಿಯರ ಜೊತೆ ಜಗಳ, ಆಸ್ತಿಗಳಿಗಾಗಿ ಜಗಳ, ಮನೆಗಳಿಗಾಗಿ ಜಗಳ. ಯೇಸುವಿನ ಹೆಸರಿಂದ ಮುರಿತೇನೆ ಈ ಕಟ್ಟುಗಳನ್ನು. ಯೇಸುವಿನ ಹೆಸರಿಂದ ಮುರಿತೇನೆ ಕಟ್ಟುಗಳು. ರೋಗ, ಬಾಧತೆ, ಮಾಟ ಮಂತ್ರ ಎದುರೇತಿನ ಯೇಸು ಕ್ರಿಸ್ತನ ಹೆಸರ ಮೇಲೆ ಮುರಿತೇನೆ. ಓ ರಾವರಂದೋ ಶುತ್ತು ರಾಬರಂದೋ ಶುತ್ತು ರಾವ ಜಬಾರಿ ಶುಂದೋರಿ ಬಸವರಂದಿ ಶುತ್ತು ರಾವ ಎಜಾಬಾರಿ ಶುಂದೋರಿ ಲ ಶಿತ್ತಿ ಖರ್ರಾವ. In the name of Jesus Christ, I command you, ಎಲ್ಲ ಬಂಡಲ್ಸ್ ಆಫ್ ಕಟ್ಟುಗಳು ಬಿಟ್ಟು ಹೋಗಲಿ, ಎಲ್ಲ ಬೇರ್ ಸಮೇತಕ್ಕೆ ತಾರಲಿ. ಯಾವ ಸಮಸ್ಯೆಯಲ್ಲಿ ಮನೆಯಲ್ಲಿ ಕೂತಿದ್ದ ದುರಾತ್ಮವೇ, ನೀನು ಅವರ ಮನೆಯನ್ನು ಬಿಡುತ್ತಾ ಇದ್ದೀಯ ಇವಾಗ. ಯಾಕಂದ್ರೆ ಅವರ ಹೃದಯದಲ್ಲಿ ಹೋಲಿ ಸ್ಪಿರಿಟ್ ಆವರಿಸಿದ್ದಾರೆ. ಯೇಸುವಿನ ಆತ್ಮ ಅವರಲ್ಲಿ ಇಳಿದಿದ್ದಾರೆ. ಯೇಸುವಿನ ಆತನಲ್ಲಿ ಇಳಿದಿದ್ದಾನೆ, ಆತನ ಹೃದಯದಲ್ಲಿ ಇಳಿದಿದ್ದಾನೆ. ಈ ಮಗನಲ್ಲಿ ಯೇಸು ಉಳಿದಿದ್ದಾನೆ. ರಬಶಂದೋರ ರಬರಂಬ ಗರಶಿಂದೋರವ ರೆಬರಿಶಿಂದರವ ರಿಶಂಬರವ ರೆಬರಿಶಿಂದ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹೃದಯ ಪರ್ವತಿಸುವ ಒಂದೊಂದು ಮನೆಯಲ್ಲಿ ಆಶೀರ್ವಾದ ಬ್ಲೆಸ್ಸಿಂಗ್ ಮಾಡು. ಮನೆಗಳು ಒಡೆಯಲಾರದಂತೆ ದುರಾತ್ಮನ ಕಾರ್ಯವನ್ನು ನಶಿಸು ಯೇಸುವಿನ ಹೆಸರಿನ ಮೇಲೆ. ನಜರೇತಿನ ಯೇಸು ಹೆಸರಿನ ಮೇಲೆ ಎಲ್ಲ ಮಾಟ ಮಂತ್ರದ ಕಟ್ಟುಗಳನ್ನು ಬಿಚ್ಚಿ ನಾಶ ಮಾಡ್ತೇನೆ ಅದನ್ನು ಯೇಸುವಿನ ಹೆಸರಿಂದ. ಯೇಸುವೆ ನಾಶ ಮಾಡಿದಕ್ಕಾಗಿ ನಿನಗೆ ವಂದಿಸುತ್ತೇನೆ. ಹೌದು, ಸಮಸ್ಯೆಯಲ್ಲಿ, ರೋಗದಲ್ಲಿ ಪದೇ ರೋಗ ಬರುವುದು ಅದು ಸೈತಾನನಿಂದ ಬರುವಂತ ರೋಗ. ಆ ರೋಗಕ್ಕಾಗಿ ನೀವು ಪ್ರಾರ್ಥಿಸಬೇಕು. ನಿಮ್ಮ ಮೊಳಕಾಲೂರಿ ತಂದೆಯಪ್ಪ ಯೇಸುವೆ
ಅಂತೇಳಿ ನೀವು ಕೂಗಿರಿ. ಆ ಕೂಗಿದಾಗ ನಿಮ್ಮ ಹೃದಯ ಪರಿವರ್ತಿಸುತ್ತೆ, ನಿಮ್ಮ ರೋಗಗಳು ನಿವಾರಿಸುತ್ತೆ, ನಿಮ್ಮ ರೋಗದಲ್ಲಿ ಉನ್ನತಿ ಆಗುತ್ತೆ. ಆ ರೋಗ ಉನ್ನತಿ ಎಂದಿಗೂ ಬರಲಾದ ಅಂತ ಉನ್ನತಿ ಆಗುತ್ತೆ. ಆ ರೋಗಕ್ಕೆ ಅಂತ್ಯ ಆಗುತ್ತೆ, ಮತ್ತೆ ತಿರುಗಿ ಬರಲ್ಲ ಅಂತೇಳಿ ನನ್ನ ಯೇಸು ಮಾತು ಕೊಟ್ಟಿದ್ದಾರೆ ಹೋಲಿ ಬೈಬಲ್ ಅಲ್ಲಿ. ನೀವು ಪ್ರಾರ್ಥಿಸಿರಿ, ಮೊಳಕಾಲೂರಿಂದ ಪ್ರಾರ್ಥಿಸಿರಿ, ನಿಮ್ಮ ಹೃದಯದಿಂದ ಪ್ರಾರ್ಥಿಸಿರಿ, ನಿಮ್ಮ ಆತ್ಮದಿಂದ ಕರೀರಿ, ಯೇಸುವೆ 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 ಅಂತ ಕರೀರಿ. ಕರೆದಿದಾಗ ಆತನು ನಿಮ್ಮಲ್ಲಿ ಬರುವಂತ ದೇವರಾಗಿದ್ದಾನೆ. ನೀವು ಒಂದ್ವಾಗಿ ಕೂಗ್ರಿ. ಆತನ ಸಾಸಿವೆ ಕಾಳಿನಷ್ಟು ನಂಬಿಕೆ ಕೇಳಿದಾನೆ ನಿಮಗೆ. ನೀವು ಸಾಸಿವೆ ಕಾಳಿನಷ್ಟು ನಂಬಿಕಸ್ಥರಾಗಿದ್ದೀರಾ ಇವಾಗ ಆಲ್ರೆಡಿ. ಆದ್ರೆ ನಿಮ್ಮ ಹೃದಯ ಕಳವಳಗೊಳ್ತದೆ. ಸೈತಾನನ ದುರಾತ್ಮನ ಮಾರ್ಗದಲ್ಲಿ ಹೋಗ್ತಿದ್ದಾನ. ಆ ವಂಚಕನ ನಾಶವನ್ನು ಮಾಡ್ರಿ, ಆ ವಂಚಕನ ಮಾರ್ಗವನ್ನು ನಾಶ ಮಾಡ್ರಿ, ಅವನು ಹೋಗುವ ಹಾದಿ ಬಿಡ್ರಿ. ನೀವು ದೇವರನ್ನು ಮರೆ ಇಡ್ರಿ. ಅವನು ಒಂದೇ ಹಾದಿಗೆ ಹೋಯ್ದ್ರೆ ನಿಮಗೆ 7 ಹಾದಿ ತೆರೆಯುವಂತ ದೇವರಾಗಿದ್ದಾನೆ. ಆತನ 7 ways ನಿಮಗೆ ಓಪನ್ ಮಾಡ್ತಾ ಇದ್ದಾನೆ. ಹೌದು, ಯಾವ ಕೆಲಸ ಕಾರ್ಯದಲ್ಲಿ ನೀವು ಕೂತಿದ್ದೀರಾ, ಕೆಲಸ ಕಾರ್ಯ ಆಗ್ತಾ ಇಲ್ಲ, ಅದನ್ನು ಬಿಡಿಸುತ್ತಾ ಇದ್ದಾನೆ ಯೇಸು. ಆ ದುರಾತ್ಮನ ಕೈಯಿಂದ ಬಿಡಿಸ್ತಾ ಇದ್ದಾನೆ. ರವ ಶಂದೋ ರವ ಅಂಬೋರ ಶತ್ತಾರ ಮಂದಿಸ್ತಿರವ ರೆಬಾರಿ ಶಿಂಬಾರಿ ರಿಂಬಾರಿ ಶರ ಬಾಬಾ 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 ರಿಬಾಂದಿ ಶಿತ್ತಿರ ಬಾಬಾ 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 ಶಿಂದೋರಿ ಲಶಿ ಶಿಂದು ಲಬಾ ರಾಸ್ತಂದೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯಾರ್ಯಾರು ಮಿರಿಕಲ್ಗಾಗಿ ಕಾಯ್ತಾ ಇದ್ದಾರೆ, ನಿಮ್ಗೆ ಆಲ್ರೆಡಿ ಮಿರಿಕಲ್ಸ್ ಆಗಿದೆ. ಯಾಕಂದ್ರೆ ನೀವು ಯೇಸುವನ್ನು ತನ್ನ ಹೃದಯದಲ್ಲಿ ಆವರಿಸ್ಕೊಂಡಿರ. ನಿಮ್ಮ ಆಲೋಚನೆಯಲ್ಲಿ ಯೇಸು ಇದ್ದಾನೆ. ಆ ಕಟ್ಟುಗಳನ್ನು ಬಿಚ್ಚಿದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೇನೆ. ಓ ರವಾಶಂದೋ ರವ ರವ ರಶಿದವ ರವ ರಶಿಂದ ರಿವಾರಿ ಬಾರಿ 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 ರವ 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 ರವ. ಕೇಳಿರಿ, ಯೇಸುವನ್ನು ಕೇಳಿರಿ. ಯೇಸುವೆ ಅಪ್ಪ, ನನಗೆ ಈ ಸಮಸ್ಯೆ ಇದ್ದೆ, ಯೇಸುವೆ ನನಗೆ ಈ ಸಂಕಟ ಬಂದಿದೆ, ಯೇಸುವೆ ಈ ಸಮಸ್ಯೆದಿಂದ ಹೆಂಗ್ ಹೋಗ್ಲಿ. ನೀವು ಮಾತಾಡ್ರಿ ಆತನನ್ನು. ನಿಮ್ಮ ಮಾತಿಗೆ ಆತನು ವಿದ್ಯನಾಗಿದ್ದಾನೆ. ನಿಮ್ಮ ಮಾತಿಗೆ ಅವನು ಸ್ವಸ್ಥ ಕೊಡ್ತಾನೆ. ನಿಮ್ಮ ಮಾತಿಗೆ ಸ್ವಸ್ಥತೆ ಬಂದಿದೆ ಆಲ್ರೆಡಿ. ನೀವು ಹೊಂದಿದ್ದೀರಾ ಸ್ವಸ್ಥತೆ. ಓ ರವಾಶಂದೋ ರವಾಶಂದೋ ರವ ರಿಶಿಂದ ರಿಶಿಂದ ಸರವ ರವ 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 ರಿಂಬಂದಿಸ್ತ ರಿಬ ರಿಶುತ್ತು ರವ ರಿಂಬಂದಿಸ್ತಿ ರವ ರಿಂದೋ ಶಿತ್ತುರಿಲವ ರೆಬ್ರಿಶಿತ್ತಿ ರೆಬ್ರಿಶಿತ್ತಿ ರ್ಯಾಂಬಂದಿಶಿತ್ತಿ ರಲವ ರ್ಯಾಂಬಿಂದಿಸ್ತಿ ರೆಬಕ್ಕಂತೋ ಶಿತ್ತು ರವ ಜಲ್ಹಕ್ಕಿಂದಿ ಶಿತ್ತು ರವ. ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಎಲ್ಲ ಬಂಡಲ್ಸ್ ಆಫ್ ದ ಪ್ರಾಬ್ಲಮ್ ಬಿಟ್ಟು ಹೋಗಿದೆ. ಎಲ್ಲ ಬಂಡಲ್ಸ್ ಆಫ್ ಸ್ವಿನೆಸ್ ಇಂದ ಬಿಟ್ಟು ಹೋಗಿದೆ. ಹೌದು, ಎಲ್ಲ ಡೆಲಿವರೆನ್ಸ್ ಆಗಿದೆ ನಿಮಗೆ. ಓ ರವ ರವ ಶಿಕ್ತ ಎಲ್ಲ ಕಾರ್ಯಗಳಿಂದ ನಿಮ್ಮ